ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಹೋರಾಟ ಅಂತ ಹೋರಾಟ ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡುವಂಥ ಕೆಲಸ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವ ಸಾಹೇಬರು ನಮಗೆ ಒಂದು ಆಶ್ವಾಸನೆ ಕೊಡ್ತಾರೆ. ಏನಂತ 3 ತಿಂಗಳೊಳಗೆ ಒಂದು ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡ್ತೀವಿ ಹೇಳಿದ್ವಿ. ಅದಾದಮೇಲೆ 3 ತಿಂಗಳಾಯಿತು, 6 ತಿಂಗಳಾಯಿತು, ಈಗಾಗಲೇ ಏನು ವರ್ಷ ಆಗ್ತದೆ. ಇಲ್ಲಿಂದ ನಾವು ನವೆಂಬರ್ ತಿಂಗಳಲ್ಲಿ 2ನೇ ಹಂತದ ಕಾರ್ಯಕ್ರಮ ಮಾಡಿದ್ವಿ. ಇದುವರೆಗೂ ಯಾವುದೇ ಕಾರ್ಯ ಪ್ರಾರಂಭ ಆಗಿಲ್ಲ. ಏನು ಇದು ಅಧಿವೇಶನ ನಡೀತಾ ಇದೆ. ಇದುವರೆಗೂ ಇದು ವಿಚಾರವಾಗಿ ಧ್ವನಿ ಕೂಡ ಎತ್ತಿಲ್ಲ. ಒಂದು ಏನು ಈ ರಾಜ್ಯದ MLA ಸಿದ್ದರಾಮಯ್ಯ ಸಾಹೇಬರು ಬರೀ ಆ ಜಯಂತಿಗಳು ಬಂದರೆ ಆ ಜಯಂತಿ ಯಾವುದು ವಾಲ್ಮೀಕಿ ಜಯಂತಿ ಬಂದರೆ ವಾಲ್ಮೀಕಿ ಅವ್ರ ಬಗ್ಗೆ, ಕೆಂಪೇಗೌಡರ ಜಯಂತಿ ಬಂದರೆ ಕೆಂಪೇಗೌಡರ ಬಗ್ಗೆ, ಅದ್ರ ಬಗ್ಗೆ ನಾನು ಹೇಳಿ ಆ ಸಮುದಾಯದ ಓಟನ್ನು ಕಸಿಯುವ ಕೆಲಸ ಮಾಡ್ತಾರೆ. ಈಗ ನಿಜವಾಗ್ಲೂ ನಾನು ಅಂಬೇಡ್ಕರ್ ಪರವಾಗಿದ್ದೀನಿ, ಸಂವಿಧಾನದ ಪರವಾಗಿದ್ದೀನಿ, ದಲಿತರ ಪರವಾಗಿದ್ದೀನಿ ಅಂತ ತಾವು ಎಲ್ಲ ವೇದಿಕೆ ಮೇಲೆ ತಾವೆಲ್ಲ ಏನು ವೇದಿಕೆ ಮೇಲೆ ತಾವೆಲ್ಲ ಆರಾಧಿಸಿಕೊಂಡು ತಾವೆಲ್ಲ ಹೇಳ್ತಿದ್ರು. ಮತ್ತು ಆನೆಕಲ್ ಬೀಳ್ತಿರೋದ್ರಿಂದ ಕಾಫಿ ಬೆಳೆಗೆ ಮತ್ತು ಎಲ್ಲ ಬೆಳೆಗಳಿಗೆ ತುಂಬಲಾರದ ನಷ್ಟ ಆಗ್ತಾ ಇದೆ. ಈ
ವೈಪರೀತ್ಯದಿಂದ ರೈತಾಪಿ ವರ್ಗ ಭಾಳಷ್ಟು ಸಂಕಷ್ಟಕ್ಕೆ ಸಿಕ್ಕಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ರೈತರ ನೆರವಿಗೆ ಬರಬೇಕು, ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಕಾಫಿ ಬೆಳೆಗಾರರಿಗೆ ಕಾಫಿ ಬೋರ್ಡ್ ಸುಧಾರಣೆ ಮುಖಾಂತರ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಕಾಫಿ ಬೋರ್ಡು ಮತ್ತು ಉನ್ನತ ಅಧಿಕಾರಿಗಳು ಅದನ್ನು ತನಿಖೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡಬೇಕು. ಇನ್ನು ಉದಾಹರಣೆ ಹೇಳಬೇಕು ಅಂತಂದರೆ ಇಲ್ಲಿ ಕೂದೊಳ್ಳಿ ಆಲ್ದೂರು ಸಮೀಪ ಹೊಸದಾರಿ ಸಮೀಪ ಕೂದೊಳ್ಳಿನಲ್ಲಿ ನಿನ್ನೆ ರಾಶಿ ಆನೆಕಲ್ಲು ಬಿದ್ದಿದೆ. ಕಾಫಿ ಬೆಳೆಗಾರರು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಚಿಕ್ಕಮಗಳೂರು ಸುತ್ತಮುತ್ತ, ಸಕಲೇಶ್ಪುರ ಸುತ್ತಮುತ್ತ, ಮೂಡಿಗೆರೆ ಸುತ್ತಮುತ್ತ ಮತ್ತು ತರೀಕೆರೆ ಈ ಭಾಗದಲ್ಲೆಲ್ಲ ಎಲ್ಲ ರೈತಾಪಿ ವರ್ಗದ ಬದುಕಿನ ಜೊತೆ ಇದಾಗಿದೆ. ಬದುಕಿಗೆ ಭಾಳ ಹೊಡೆತ ಬಿದ್ದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ರೈತರ ಸಮಸ್ಯೆಗೆ ಧಾವಿಸಬೇಕು. ಸರ್, ಇದು ಈ ಗಿಡಗಳಿಗೆ ಯಾವ ರೀತಿ ಎಫೆಕ್ಟ್ ಅಂತ? ಗಿಡಗಳಿಗೆ ಎಲೆ ಉದುರುತ್ತೆ, ಕಾಫಿ ಉದುರುತ್ತೆ, ಮಾವಿನಕಾಯಿ ಈಚು ಉದುರುತ್ತೆ, ಅಡಿಕೆ ಉದುರುತ್ತೆ, ತೆಂಗು ಉದುರುತ್ತೆ, ಎಲ್ಲ ಬೆಳೆಗಳು, ದ್ರಾಕ್ಷಿ ಇದ್ದರೆ ದ್ರಾಕ್ಷಿ ಉದುರುತ್ತೆ, ತರಕಾರಿ ಬೆಳೆಗಳೆಲ್ಲ ಸರ್ವನಾಶ ಆಗುತ್ತೆ. ಯಾವುದೇ ಬೆಳೆಗಳು ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.